ಆಗಿರುತ್ತೆ. ಈಗ ನಾವು ನೋಡೋಣ ಶಾಪಕ್ಕೆ ಕಾರಣಗಳು ಏನಾಗಿದ್ದಾವೆ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಳ ಹೊಡ್ರಿ ಒಂದ್ಸರಿ. ಹಲ್ಲೆಲೂಯಾ. ಶಾಪಕ್ಕೆ ಕಾರಣಗಳು, ಶಾಪ ಹೆಂಗ್ ಬರ್ತವೆ, ಶಾಪಕ್ಕೆ ಕಾರಣಗಳು ಏನು ಎಂಬುದಾಗಿ ನಾವು ನೋಡುವಾಗ ಸತ್ಯವೇದ ಪುಸ್ತಕದಲ್ಲಿ ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 15ನೇ ವಾಕ್ಯ ತೆಗಿರಿ. ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ. ಬೇಗ ಬೇಗ, ಸಮಯ ಇಲ್ಲ, ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕು ವಾಕ್ಯವನ್ನ. 27ನೇ ಅಧ್ಯಾಯ 15ನೇ ವಾಕ್ಯ. ಮೊಟ್ಟ ಮೊದಲನೇದಾಗಿ ಶಾಪ ಬರುವುದಕ್ಕೆ ಮೂಲವಾಗಿರುವಂತ ಒಂದು ಕಾರಣಗಳು ಏನಂದ್ರೆ, ಮೊಟ್ಟ ಮೊದಲನೇದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಶಿಲ್ಪಿಯ ಕೆಲಸವಾಗಿರುವ ಮರದ ವಿಗ್ರಹವು, ಲೋಹ ವಿಗ್ರಹವು ಯೆಹೋವನಿಗೆ ಹೇಯವಾದದ್ದರಿಂದ ಅದನ್ನು ಮಾಡಿಸಿ ಗೌಪ್ಯವಾಗಿ ನಿಲ್ಲಿಸಿಕೊಂಡವನಾದರೂ ಶಾಪಗ್ರಸ್ತ ಅನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಹಲ್ಲೆಲೂಯಾ. ಮೊಟ್ಟ ಮೊದಲನೇ ಕಾರಣ ಏನು? ವಿಗ್ರಹ, ತಪ್ಪಾದಂತ ಒಂದು ದೇವರುಗಳು, ದೇವರ ಒಂದು ಮಹಿಮೆಯನ್ನ ಇತರರಿಗೆ ಸಲ್ಲಗೊಳಿಸುವಂತ ಒಂದು ಸ್ಥಿತಿ ಉಂಟಾದಾಗ ದೇವರ ವಾಕ್ಯ ಹೇಳುತ್ತೆ ಶಾಪಗಳು ಬರುವುದಕ್ಕೆ ಮೂಲವಾದಂತ ಕಾರಣ. ನೀವು ಎಕ್ಸೋಡಸ್ ಚಾಪ್ಟರ್ 23-4 ವರ್ಸಸ್ಗಳನ್ನು ನೀವು ಓದಿದ್ರು ಕೂಡ ಅಲ್ಲಿ ಕೂಡ ಗೊತ್ತಾಗುತ್ತೆ. ವಿಮೋಚನಾ ಕಾಂಡ 20ನೇ ಅಧ್ಯಾಯ 3-4 ವಚನಗಳನ್ನು ಓದುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂದ್ರೆ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬಾರದು, ಅದಕ್ಕೆ ಪೂಜೆ ಮಾಡಲು ಬಾರದು, ಅಡ್ಡ ಬೀಳಲು ಬಾರದು. ಒಂದು ವೇಳೆ ಆ ರೀತಿಯಾಗಿ ನೀವು ಮಾಡಿದರೆ ನಾನು ಶಾಪವನ್ನ 3-4 ತಲೆಗಳವರೆಗೆ ಮಕ್ಕಳ ಉಡಿಯಲ್ಲಿ ನಾನು ಶಾಪವನ್ನು ಹಾಕ್ತೀನಿ ಎಂಬುದಾಗಿ ದೇವರು ನೇರವಾಗಿ ಮಾತಾಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಶಾಪಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಏನಂದ್ರೆ, ಶಾಪಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಏನಂದ್ರೆ ತಪ್ಪಾದಂತ ಒಂದು ದೇವರುಗಳನ್ನ ಹಿಂಬಾಲಿಸುವಂಥದ್ದು. ಮನುಷ್ಯರು, ಶಿಲ್ಪಿಯು ಕೆತ್ತಿರ್ತಕ್ಕಂಥ ಕೆತ್ತನೆಯ ಒಂದು ಬೊಂಬೆಯನ್ನ ದೇವರ ಸಮಾನ ಎಂಬುದಾಗಿ ನೆನೆಸುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರವಾಗಿ ಅದು ಮೊಟ್ಟ ಮೊದಲನೇದಾಗಿ ಶಾಪವನ್ನು ಆಹ್ವಾನ ಮಾಡಿಕೊಳ್ಳೋದಕ್ಕೆ ಅದು ಮೊದಲನೇ ಒಂದು ಕಾರಣವಾಗಿರುತ್ತೆ. ಎರಡನೇ ಕಾರಣವನ್ನು ಅದೇ ವಾಕ್ಯದಲ್ಲಿ ಮುಂದುಗಡೆ ಹೇಳ್ತಾ ಇದೆ, ತಂದೆ ತಾಯಿಗಳನ್ನ ಅವಮಾನ ಪಡಿಸಿದವನು. ಹಲ್ಲೆಲೂಯಾ. ಯಾರು ತಮ್ಮ ಸ್ವಂತ ತಂದೆ ತಾಯಿಗಳನ್ನ ಅವಮಾನದ ರೀತಿಯಲ್ಲಿ ನೋಡ್ತಾರೋ, ಏನಂತ ಹೇಳ್ತಾ ಇದೆ ವಾಕ್ಯ, ಶಾಪಗ್ರಸ್ತರು ಎಂಬುದಾಗಿ. ಹಲ್ಲೆಲೂಯಾ. ಒಂದ್ಸಾರಿ ಆಲೋಚನೆ ಮಾಡ್ರಿ. ಎಲ್ಲವುಗಳನ್ನ ಹೇಳುವಾಗ ನೀವೇನ್ ಮಾಡ್ಬೇಕು, ನೀವು ಮಾಡಿರುವಂಥದ್ದೆಲ್ಲ ನೆನಪು ಮಾಡಿಕೊಂಡು ಕೊನೆಯದಾಗಿ ನಾವು ಕರ್ಸ್ ಬ್ರೇಕಿಂಗ್, ಶಾಪಗಳು ಮುರಿಯುವಂಥ ಸಮಯದಲ್ಲಿ ಇವೆಲ್ಲ ನೆನಪು ಮಾಡಿಕೊಂಡು ಯಾವ ಸಮಯದಾಗ ಏನೇನು ಮಾಡಿರಿ ಅವೆಲ್ಲ ನೆನಪು ಮಾಡಿಕೊಂಡು ಮುರಿದ್ರೆ ಏನಾಗುತ್ತೆ, ಬಿಡುಗಡೆ ಆಗುತ್ತೆ. ಜ್ವರ ಬಂದಾಗ ಜ್ವರ ಟ್ಯಾಬ್ಲೆಟ್ ತಗೊಂಡ್ರೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕೆಮ್ಮಿನ ಟಾನಿಕ್ ಕುಡಿದ್ರೆ ಕಡಿಮೆ ಆಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಎಲ್ಲವುಗಳನ್ನು ನೀವು ನೆನೆಸ್ಕೋಬೇಕು. ಒಂದು ವೇಳೆ ತಪ್ಪಾದ ದೇವರುಗಳನ್ನು ಹಿಂಬಾಲಿಸಿದ್ರೇನೋ ಇವತ್ತಿನ ದಿನ ಆ ಶಾಪ ನಿಮ್ಮನ್ನ ಆಳ್ತಾ ಇದೆ. ಆ ಶಾಪದಿಂದ ನೀವು ಬಿಡುಗಡೆಯನ್ನ ಹೊಂದಿಕೊಳ್ಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ತಂದೆ ತಾಯಿಯನ್ನ ಅವಮಾನಿಸಿದಂತ ಒಂದು ಸ್ಥಿತಿ. ಅಂತಹ ಸ್ಥಿತಿಯಲ್ಲಿ ನೀವಿದ್ದೀರೇನೋ ಅಂತಹ ರೀತಿಯಲ್ಲಿ ಜೀವಿಸಿದಂಥವರ ಜೀವಿತದಲ್ಲಿ ಶಾಪ ಎನ್ನುವಂಥದ್ದು ಏನಾಗಿರುತ್ತೆ, ಇರುವಂಥದ್ದಾಗಿದೆ ಪ್ರಿಯರೇ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ನಾವು 17ನೇ ವಾಕ್ಯ, ಎಲ್ಲರೂ ತೆಗಿರಿ. ಧರ್ಮೋಪದೇಶ ಕಾಂಡ 27ನೇ ಅಧ್ಯಾಯ 17ನೇ ವಾಕ್ಯ. ಮತ್ತೊಬ್ಬನ ಮೇರೆಯನ್ನ ಸರಿಸಿದವನು ಶಾಪಗ್ರಸ್ತ. ಹಲ್ಲೆಲೂಯಾ. ಇವತ್ತಿನ ದಿನ ಅನೇಕ ಜನರು ದೌರ್ಜನ್ಯ ಮಾಡ್ತಾರೆ. ಕುಲ ದೊಡ್ಡದಿತ್ತಂದ್ರೆ ಒಳ್ಳೆ ದಬ್ಬಾಳಿಕೆಯನ್ನು ನಡೆಸ್ತಾರೆ ಕುಲಹೀನರ ಮೇಲೆ. ಅವರ ಮೇರೆಗಳನ್ನು ಏನ್ ಮಾಡ್ತಾರೆ, ಸರಿಸ್ತಾರೆ. ಕೆಲವೊಬ್ರು ಅಣ್ಣ ತಮ್ಮರು ಏನ್ ಮಾಡ್ತಾರೆ, ತಮ್ಮ ಬಹಳ ಸಂಪನ್ನ ಇದ್ನಪ್ಪ ಅಂದ್ರೆ ಏನ್ ಮಾಡ್ತಾನೆ, ಅಣ್ಣ ಮೇರೆಯನ್ನ ಸರಿಸ್ತಾನೆ. ಕಡ್ದು ಒಟ್ಟು ಏನ್ ಮಾಡ್ತಾ ಇರ್ತಾರೆ, ಆಗ್ತಾ ಇರ್ತಾನೆ ಆ ಕಡೆ. ಹಲ್ಲೆಲೂಯಾ. ಹಂಗ ಹಾಕಿದ್ರು ಕೂಡ ಮೇರೆಯನ್ನ ಸರಿಸಿದವನು ಏನನ್ನ ಒತ್ಕೊಳ್ತಾನೆ, ಅವನು ಶಾಪವನ್ನ ಒತ್ಕೊಳ್ತಾನೆ. ಖಂಡಿತವಾಗಿ ದೇವರು ಹೇಳಿರುವಂತ ಮಾತು ಒಂದು ಕೂಡ ನಿಷ್ಫಲ ಆಗಲ್ಲ. ಹಲ್ಲೆಲೂಯಾ. ಆ ರೀತಿಯಾಗಿ ಮೇರೆಯನ್ನ ಸರಿಸಿದವನು ಕೂಡ ಏನನ್ನ ಹೊಂದಿಕೊಳ್ತಾನೆ, ಶಾಪವನ್ನು ಹೊಂದಿಕೊಳ್ತಾನೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ತಪ್ಪಾದ ದೇವರುಗಳನ್ನು ಹಿಂಬಾಲಿಸಿದ್ರೆ ಶಾಪ ಬರುತ್ತೆ. ಎರಡನೇದಾಗಿ ತಂದೆ ತಾಯಿಯನ್ನ ಅವಮಾನಕರವಾದಂತ ಪರಿಸ್ಥಿತಿಯಲ್ಲಿ ನೋಡಿಕೊಂಡ್ರೆ, ಹುಟ್ಟಿದಲ್ಲಿಂದ ಬೆಳೆಸಿರ್ತಾರೆ, ಒಂದು ಸಮಯ ಬಂದಾಗ ಒಳ್ಳೆ ರೀತಿಯಲ್ಲಿ ಇವರು ಎಲ್ಲ ರೀತಿಯಿಂದ ದುಡಿತಾ ಇರಬೇಕಾದ್ರೆ ತಂದೆ ತಾಯಿಯನ್ನು ಇವತ್ತಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ,
ಯಾವುದೋ ಒಂದು ಕಡೆಗೆ ಆಸ್ತಿ ಇದ್ರೆ ಮಾತ್ರ ಇಟ್ಕೊಳ್ತಾರೆ, ಇಲ್ಲಾಂದ್ರೆ ಏನು ಮಾಡ್ತಾರೆ, ಎಲ್ಲೋ ಆದಿ ಬೀದಿಯಲ್ಲಿ ಬಿಟ್ಟು ಯಾವುದೋ ಒಂದು ಏನಂತೇಳಿ ವೃದ್ಧಾಶ್ರಮಗಳಲ್ಲಿ ಬಿಟ್ಟು ಏನು ಮಾಡ್ತಾರೆ, ಬರುವಂಥವ್ರು ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಂದೆ ತಾಯಿಗೆ ಅವಮಾನ ತರುವಂಥ ಸ್ಥಿತಿಯಲ್ಲಿ ಜೀವಿಸಿದ್ರೆ ಅವರ ಜೀವಿತದಲ್ಲಿ ಶಾಪ ಇರುತ್ತೆ. ಮತ್ತೆ 4ನೇದಾಗಿ ನಾವು ನೋಡ್ತಾ ಇದ್ದೇವೆ, ಕುರುಡರಿಗೆ ದಾರಿ ತಪ್ಪಿಸುವನು ಕೂಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೋದ್ರೆ 18ನೇದು, ಕುರುಡರಿಗೆ ದಾರಿ ತಪ್ಪಿಸಿದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವು ಜನರು ಹೆಂಗಿರ್ತಾರೆ ಅಂದ್ರೆ ಮಾನವೀಯತೆ ಅನ್ನುವಂಥದ್ದೇ ಇರಲ್ಲ. ಹಲ್ಲೆಲೂಯಾ, ಅವ್ರಿಗೆ ಗೊತ್ತಿರುತ್ತೆ ದಾರಿ ಹೋಗುವಂಥ ಸ್ಥಿತಿ ಯಾವುದು ಅಂತೇಳಿ. ಏನ್ ಮಾಡ್ತಾರೆ, ತಪ್ಪಾದ ದಾರಿಗಳ ಕಡೆಗೆ ಅವ್ರನ್ನ ಏನ್ ಮಾಡ್ತಾರೆ, ಕಳಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಕೆಲವು ಜನ ಬಹಳ ಏನ್ ಮಾಡ್ತಾರೆ, ಕಾಡಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕುರುಡನಿಗೆ ಅವನಿಗೆ ಕಣ್ಣು ಕಾಣಿಸಲಾರದಂತ ಒಂದು ಪರಿಸ್ಥಿತಿ ಇದೆ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವನು ಹೋಗಬೇಕಾದ ಸರಿಯಾದ ಮಾರ್ಗವನ್ನ ಬಿಟ್ಟು ತಪ್ಪಾದ ಮಾರ್ಗಕ್ಕೆ ಅವನನ್ನ ಕಳುಹಿಸಿದ್ರೆ ಶಾಪ ಎನ್ನುವಂಥದ್ದು ಅವರನ್ನು ಕೂಡ ಏನ್ ಮಾಡ್ತಾ ಇದೆ, ಆಳುವಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಮತ್ತೆ ಅಷ್ಟೇ ಅಲ್ಲದೆ ದೇವರ ವಾಕ್ಯ ಹೇಳ್ತಾ ಇದೆ, ನ್ಯಾಯ ವಿರುದ್ಧವಾಗಿರ್ತಕ್ಕಂಥ, ಶಾಸ್ತ್ರ ವಿರುದ್ಧವಾಗಿರ್ತಕ್ಕಂಥ ಒಂದು ತಪ್ಪಾಗಿರ್ತಕ್ಕಂಥ ಸಂಬಂಧ, ಗಂಡ ಹೆಂಡತಿ ಸಂಬಂಧ ಪವಿತ್ರವಾಗಿರುವಂಥದ್ದು. ಗಂಡ ಹೆಂಡತಿಗೆ ಏನಾಗಿದ್ದಾನೆ, ಸ್ವಂತವಾಗಿದ್ದಾನೆ. ಹೆಂಡತಿ ತನ್ನ ಗಂಡನಿಗೆ ಏನಾಗಿದ್ದಾಳೆ, ಸ್ವಂತವಾಗಿದ್ದಾಳೆ. ಅದನ್ನ ಬಿಟ್ಟು ಹೆಂಡತಿ ಬೇರೆ ಪುರುಷನ ಸಂಪರ್ಕ ಮಾಡುವಂಥದ್ದಾಗಲಿ, ಗಂಡನು ಬೇರೆ ಸ್ತ್ರೀಯ ಸಂಪರ್ಕ ಮಾಡುವಂಥದ್ದಾಗಲಿ, ಅದು ಏನಾಗಿದೆ, ಶಾಪ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 20ರಿಂದ 21, 22, 23 ವಾಕ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಮಲತಾಯಿಯನ್ನು ಸಂಗಮಿಸಿದವನು, ಪಶು ಸಂಗಮ ಮಾಡಿದಂಥವನು, ತಂದೆ ಮಗಳನ್ನಾಗಲಿ ತಾಯಿ ಮಗಳನ್ನಾಗಲಿ ಸಂಗಮಿಸಿದವನು ಮತ್ತು ಅತ್ತೆಯನ್ನು ಸಂಗಮಿಸಿದವನು ಶಾಪಗ್ರಸ್ತ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅಂತ್ಯಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾರಿಗೆ ವಯಸ್ಸು ಇರಲಾರ್ದ ಹಾಗೆ ತಪ್ಪಾದ ಕ್ರಿಯೆಗಳನ್ನ ಜನರು ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ತಪ್ಪಾದ ಕಾರ್ಯಗಳು, ವ್ಯಭಿಚಾರದ ಒಂದು ಕಾರ್ಯಗಳು ಕೂಡ ಶಾಪಕ್ಕೆ ಏನಾಗ್ತವೆ, ಆಹ್ವಾನ ಕೊಟ್ಟಂಗಾಗ್ತವೆ. ಒಂದು ವೇಳೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ರೀತಿಯ ಒಂದು ಕಾರ್ಯದಲ್ಲಿ ಯಾರಾದ್ರೂ ಇರುವುದೇ ಆದ್ರೆ ಅವರ ಜೀವಿತದಲ್ಲಿ ಖಂಡಿತವಾಗಿ ಶಾಪ ಎನ್ನುವಂಥದ್ದು ಇದೆ ಪ್ರಿಯರೇ. 25, 26 ವಾಕ್ಯಗಳನ್ನು ನಾವು ನೋಡುವಾಗ 25, 26 ವಾಕ್ಯ ಹೇಳುತ್ತಾ ಇದೆ, ನರಹತ್ಯ ಮತ್ತು ಅನ್ಯಾಯ ಮಾಡಿದವನು ಕೂಡ ಶಾಪಗ್ರಸ್ತ ಎಂಬುದಾಗಿ. ಹಲ್ಲೆಲೂಯಾ. ವಾಕ್ಯ ಓದ್ರಲ್ಲಿ, ಹಣ ತೆಗೆದುಕೊಂಡು ನಿರಪರಾಧಿಯನ್ನ ಕೊಂದವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಧರ್ಮಶಾಸ್ತ್ರದಲ್ಲಿ ವಾಕ್ಯದಲ್ಲಿ ಇರ್ತಕ್ಕಂಥ ಮಾತುಗಳನ್ನ ಒಡಂಬಟ್ಟುಕೊಳ್ಳದೆ ಇರುವವನು ಕೂಡ ಏನಾಗ್ತಾನಂತೆ, ಶಾಪಗ್ರಸ್ತನಾಗ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲ ಕಾರಣಗಳಿಂದ ಶಾಪ ಎನ್ನುವಂಥದ್ದು ಏನಾಗ್ತಾ ಇರುತ್ತೆ ಪ್ರಿಯರೇ, ಬರುತ್ತಾ ಇರುತ್ತೆ. ಜಕರಿಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ ಮೊದಲ 4 ವಚನಗಳನ್ನು ನೋಡುವಾಗ, ಕಳ್ಳತನ, ಸುಳ್ಳು ಸಾಕ್ಷಿ, ಸುಳ್ಳಾದಂಥ ಸಾಕ್ಷಿಗಳನ್ನು ಹೇಳುವಂಥದ್ದು, ಕಳ್ಳತನ ಮಾಡುವಂಥದ್ದು, ಇನ್ನೊಬ್ಬರ ವಸ್ತುಗಳನ್ನು ದೋಚುವಂಥದ್ದು, ಇನ್ನೊಬ್ಬರ ಒಂದು ವಸ್ತುಗಳನ್ನು ದೋಚುವಂಥ ಒಂದು ಪರಿಸ್ಥಿತಿ, ಅದು ಏನು ಮಾಡುತ್ತೆ, ಶಾಪಕ್ಕೆ ಒಂದು ಕಾರಣವನ್ನಾಗಿ ಮಾಡುತ್ತೆ ಪ್ರಿಯರೇ. ಅಷ್ಟೇ ಅಲ್ಲದೆ ನಾವು ನೋಡ್ತಾ ಇದ್ದೇವೆ, ಮಲಾಕಿಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 9ನೇ ವಚನ ಹೇಳುತ್ತೆ, ಲೋಭಿತನ, ಜಿಪುಣತನ ಎಲ್ಲಿ ತೋರಿಸ್ತಾರೆ ಇವರು, ದೇವರಿಗೆ ಕಾಣಿಕೆ ಕೊಡುವಂಥ ವಿಷಯದಲ್ಲಿ. ದೇವರು ಹೇಳ್ತಾ ಇದ್ದಾನೆ, ನೀವು ಕೂಡ ಒಂದು ವೇಳೆ ನನ್ನ ಆಲಯಕ್ಕೆ ಕಾಣಿಕೆ ಭಂಡಾರಗಳನ್ನು ತೆಗೆದುಕೊಂಡು ಬರಲಾರದೆ ಹೋದರೆ ನೀವೆಲ್ಲರೂ ಏನಾಗ್ತೀರಂತ, ಶಾಪಗ್ರಸ್ತರಾಗ್ತೀರಂತ. ಹಲ್ಲೆಲೂಯಾ. 9ನೇ ವಚನ ಹೋದ್ರೆ ದಯವಿಟ್ಟು ಮಲಾಕಿಯನ ಪ್ರವಾದನೆ ಗ್ರಂಥ. ನರಮನುಷ್ಯನ ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮ ಅಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ. ಇವುಗಳನ್ನೇ ನೀವು, ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲೋಭಿತನ, ಕೆಲವರು ಜನರ ಹತ್ರ ಏನಿರುತ್ತೆ, ಲೋಭಿತನ ಇರುತ್ತೆ, ಜಿಪುಣತನ ಇರುತ್ತೆ. ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆಲ್ಲ ಎಷ್ಟೆಷ್ಟೋ ಖರ್ಚು ಮಾಡ್ತಾ ಇರ್ತಾರೆ. ಆದರೆ ದೇವರ ಸೇವೆಗೆ ಅಂದ್ರೆ ಅವ್ರು ಏನ್ ಮಾಡಲ್ಲ ಪ್ರಿಯರೇ, ಹಣವನ್ನ ವ್ಯಯ ಮಾಡಲ್ಲ. ದೇವರ ಸೇವೆಗೆ ಕಾಣಿಕೆ ಕೊಟ್ಟಿರುವಂಥ ದೇವರು ಒಂದು ರೂಪಾಯಿ ನೀನು ದೇವ್ರಿಗೆ ಕೊಟ್ರೆ ಪುನಃ ದೇವರು ಎಷ್ಟು ಕೊಡ್ತಾನೆ, 10 ಪಟ್ಟು ಆಶೀರ್ವಾದ ಮಾಡ್ತಾನೆ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಈ ಸತ್ಯವೇದದಲ್ಲಿ ಎಲ್ಲ ಕಡೆಗೆ ನನ್ನನ್ನು ಪರೀಕ್ಷೆ ಮಾಡ್ರಿ ಅಂತೇಳಿ ಎಲ್ಲಿ ಹೇಳಿಲ್ಲ, ಒಂದೇ ಒಂದು ಕಡೆಗೆ ಹೇಳಿದಾನೆ. ಎಲ್ಲಿ? ಅದು ಕಾಣಿಕೆ ವಿಷಯದಲ್ಲಿ. ಆ ಕಾಣಿಕೆ ಶಾಪ ಇರುತ್ತೆ ಪ್ರಿಯರು. ಯಾಕೆ ಹೇಳ್ರಿ?
ಭೂಮಿ ಏನಾಗಿದೆ? ಇದು ಶಾಪಗ್ರಸ್ತದಿಂದ ತುಂಬಿರುವಂತದ್ದಾಗಿದೆ. ನಾವು ಊಟ ಮಾಡುವಂತ ಅನ್ನ ಅದರ ಮೇಲೆಯೂ ಕೂಡ ಏನಿದೆ? ಶಾಪ ಇದೆ. ಆ ಶಾಪ ಹೋಗಬೇಕಾದ್ರೆ ನೀವು ದಶಮಾಂಶ ಕಾಣಿಕೆಗಳನ್ನ ನನ್ನ ಸನ್ನಿಧಾನಕ್ಕೆ ತೆಗೆದುಕೊಂಡು ಬನ್ರಿ ಎಂಬುದಾಗಿ. ಯಾರು ಆ ರೀತಿಯಾಗಿ ಮಾಡ್ತಾರೋ ಅವರು ಆಶೀರ್ವಾದವನ್ನು ಹೊಂದಿಕೊಳ್ತಾರೆ. ಆ ಶಾಪಗಳಿಂದ ಅವ್ರು ಏನ್ ಮಾಡ್ತಾರೆ? ಬಿಡುಗಡೆಯನ್ನ ಕಂಡುಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಭಿತನ, ಜಿಪುಣತನ ದೇವರ ಕಾಣಿಕೆ ಕೊಡುವಂತ ವಿಷಯದಲ್ಲಿ ಮಾಡುವಾಗ ಅವರು ಕೂಡ ಏನಾಗ್ತಾರಂತೆ? ಶಾಪಗ್ರಸ್ತರಾಗ್ತಾರೆ. ಮತ್ತೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8-9 ವಚನಗಳನ್ನು ನಾವು ಓದುವಾಗ, ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಯಾವುದೋ ಕಲ್ಪಿತವಾಗಿರ್ತಕ್ಕಂಥ ಸುವಾರ್ತೆಯಾಗಿ ಹೇಳಿದರೆ, ಅದು ಕೂಡ ಅಸತ್ಯವಾದ ಸುವಾರ್ತೆಯನ್ನ ಸಾರಿದರೆ ಏನಾಗುತ್ತೆ? ಅದು ಕೂಡ ಶಾಪ. ಹಲ್ಲೆಲೂಯಾ. ಸುವಾರ್ತೆ ಏನಾಗಿದೆ? ಯೇಸು ಕ್ರಿಸ್ತನು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಪರಲೋಕವನ್ನ ಬಿಟ್ಟು ಆತನು ಕುಮಾರನಾಗಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಶಾಪಗಳಿಗೋಸ್ಕರವಾಗಿ, ಆತನು ಪಾಪಗಳಿಗೋಸ್ಕರವಾಗಿ, ರೋಗಗಳಿಗೋಸ್ಕರವಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಏನ್ ಮಾಡಿದ? ತನ್ನ ಪ್ರಾಣವನ್ನ ಅರ್ಪಣೆ ಮಾಡಿದ. ಆದ ಕಾರಣಕ್ಕಾಗಿಯೇ ನಾವೆಲ್ಲರೂ ಕೂಡ ನಿತ್ಯ ಜೀವವನ್ನ ಹೊಂದಿಕೊಂಡಂತವರಾಗಿದ್ದೇವೆ. ಹಲ್ಲೆಲೂಯಾ. ಅದುವೇ ಸುವಾರ್ತೆಯಾಗಿದೆ. ಯೇಸು ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದ. ಯಾರು ಆತನನ್ನು ನಂಬುತ್ತಾರೋ ಅವರನ್ನು ಕೂಡ ಅದೇ ರೀತಿಯಾಗಿ ಆತನು ಮಾಡುವಂತವನಾಗಿದ್ದಾನೆ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ ಮೊದಲೆರಡು ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅಪೊಸ್ತಲರು ಸಾರಿದಂತ ಸುವಾರ್ತೆ, ಸತ್ತವರು ಪುನಃ ಜೀವಿತರಾಗಿ ಎದ್ದು ಬರ್ತಾರೆ. ಹಲ್ಲೆಲೂಯಾ. ನೀನು ಯೇಸುವಿನಲ್ಲಿ ಸಾಯುವಾಗ, ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ನೀನು ಸಾಯುವಾಗ ನೀನು ಅನ್ಕೊಳ್ಬೋದು, ನಾ ಎಲ್ಲಿಗೆ ಹೋಗ್ತೀನೋ ಎಲ್ಲಿಗಿಲ್ಲ ಅಂತೇಳಿ ಲೋಕದವರ ರೀತಿಯಲ್ಲಿ. ಹಲ್ಲೆಲೂಯಾ. ಆದರೆ ನಾವು ಯಾಕೆ ಯೇಸು ಸ್ವಾಮಿಯನ್ನು ನಂಬಿದ್ದೇವೆ? ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪರಲೋಕವನ್ನು ಯೇಸು ಸಿದ್ಧ ಮಾಡಲಿಕ್ಕೆ ಹೋಗಿದ್ದಾರೆ. ಹಲ್ಲೆಲೂಯಾ. ವಿಶೇಷವಾಗಿರ್ತಕ್ಕಂಥ ಸ್ವರ್ಗವನ್ನು ದೇವರು ನಮಗೆ ಸಿದ್ಧ ಮಾಡಲಿಕ್ಕೆ ಹೋಗಿದ್ದಾರೆ. ಅದರ ಸಲುವಾಗಿ ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಪರಲೋಕದಲ್ಲಿ ಒಂದು ಸ್ವರ ನನಗೆ ಕೇಳಿಸಿತು, ಈ ಹೊತ್ತಿನಿಂದ ಕರ್ತನ ಭಕ್ತರಾಗಿ ಸಾಯುವಂತವರು ಧನ್ಯರು. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟೋ ಮನುಷ್ಯರಿದ್ದಾರೆ, ಆದರೆ ಯೇಸು ಇರಲಾರ್ದ ಸತ್ರೆ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ ಪ್ರಿಯರೇ. ಆದರೆ ಯೇಸುವಿನ ಮಗನಾಗಿ ಮಗಳಾಗಿ ಅವರು ಸಾಯುವಾಗ ಅವರು ಸಾಯ್ತಾ ಇಲ್ಲ, ಅವ್ರು ಏನಾಗ್ತಾ ಇದ್ದಾರೆ? ನಿದ್ರೆಗೆ ಜಾರಿ ಹೋಗ್ತಾ ಇದ್ದಾರೆ, ವಿಶ್ರಾಂತಿ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಪರದೇಶಿಗೆ ಅವರು ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಸತ್ಯವಾದ ಸುವಾರ್ತೆ, ತಪ್ಪಾಗಿರ್ತಕ್ಕಂಥ ಸುವಾರ್ತೆ. ಇವತ್ತಿನ ದಿನ ಅನೇಕರು ಯಾವುದ್ಯಾವುದೋ ಕಾರ್ಯಗಳನ್ನ ಮಾಡಿದರೆ ಸ್ವರ್ಗ ಸಿಗುತ್ತೆ, ಅದು ಮಾಡಿದರೆ ಸ್ವರ್ಗ ಸಿಗುತ್ತೆ ಅಂತೇಳಿ ತಪ್ಪಾದ ಕಾರ್ಯಗಳನ್ನು ಹೇಳಿ ಜನರನ್ನು ಏನು ಮಾಡ್ತಾರೆ ಪ್ರಿಯರೇ? ತಪ್ಪಾದ ಕಡೆಗೆ, ಮೌಢ್ಯತೆಯ ಕಡೆಗೆ, ಮೋಸದ ಕಡೆಗೆ ನಡೆಸಿ ಅವರು ಕೂಡ ಅಲ್ಲಿಗೆ ಹೋಗ್ತಾರೆ. ಅನೇಕರನ್ನು ಕೂಡ ಎಳ್ಕೊಂಡು ಇಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮತ್ತೆ ದೇವರ ವಾಕ್ಯ ಹೇಳ್ತಾ ಇದೆ, 10ನೇದಾಗಿ ಶಾಪಕ್ಕೆ ಕಾರಣಗಳು ಏನಂದ್ರೆ ಮಾನವ ಮಾತ್ರದಲ್ಲಿ ಭರವಸೆ ಇಡುವಂತವರು. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೇರವಾಗಿ ನನ್ನನ್ನು ಬಿಟ್ಟು ಮನುಷ್ಯ ಮಾತ್ರದವರೇ ಭುಜಬಲ ಎಂಬುದಾಗಿ ನೆನೆಸಿದರೆ, ನರ ಜನ್ಮ ಮಾತ್ರದವರಲ್ಲಿ ಭರವಸೆ ಇಟ್ಟರೆ ಅವನು ಕೂಡ ಶಾಪಗ್ರಸ್ತನೇ ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲ ಕಾರಣಗಳಿಂದ ಶಾಪ ಎನ್ನುವಂಥದ್ದು ಬರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಏನಂದ್ರೆ, ಕೊನೆಯದಾಗಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತಾ ಇದೆ, ಯಾರು ಅಬ್ರಹಾಮನನ್ನು ದ್ವೇಷಿಸ್ತಾರೋ ಅವರು ಕೂಡ ಏನಾಗ್ತಾರೆ? ಶಾಪವನ್ನ ಹೊಂದಿಕೊಳ್ತಾರೆ. ಯಾಕಂದ್ರೆ ದೇವರು ಹೇಳಿದಾನೆ ಏನಂತೇಳಿ, ಅಬ್ರಹಾಮನನ್ನು ಕರೆದು ನಾನು ನಿನ್ನನ್ನು ಆಶೀರ್ವಾದದ ನಿಧಿಯನ್ನಾಗಿ ಮಾಡುವೆನು, ಯಾರು ನಿನ್ನನ್ನು ಆಶೀರ್ವದಿಸುವರು ನಾನು ಅವರನ್ನು ಆಶೀರ್ವದಿಸುವೆನು, ಯಾರು ನಿನ್ನನ್ನು ಶಪಿಸುವರು ನಾನು ಅವರನ್ನು ಶಪಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಇದಕ್ಕೆ ಆಂಟಿ ಸೆಮಿಟಿಸಮ್ ಎಂಬುದಾಗಿ ಕರೀತಾರೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ಹಾಡುಗಳನ್ನು ಹಾಡುವಾಗ ಅಬ್ರಹಾಮನ ದೇವರೇ ಎಂಬುದಾಗಿ ನಾವು ಹಾಡನ್ನು ಹಾಡುತ್ತಾ ದೇವರನ್ನ ಮಹಿಮೆ ಪಡಿಸ್ತೇವೆ. ಅಬ್ರಹಾಮನ ಹೆಸರನ್ನು ಎತ್ತಿ ನಾವು ದೇವರನ್ನ ಮಹಿಮೆ ಪಡಿಸುವಾಗ ನಾವು ಆಶೀರ್ವಾದವನ್ನ ಹೊಂದಿಕೊಳ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳುತ್ತೆ, ಎಲ್ಲ ಕಾರಣಗಳು, ತಪ್ಪಾದ ದೇವರುಗಳನ್ನ ಹಿಂಬಾಲಿಸಿದರೆ ಶಾಪ ಬರುತ್ತೆ, ತಂದೆ ತಾಯಿಯನ್ನು ಅವಮಾನ ಮಾಡಿದರೆ ಶಾಪ ಬರುತ್ತೆ, ಇವರ ಮೇರೆಗಳನ್ನ ಸರಿಸಿದರೆ ಶಾಪ ಬರುತ್ತೆ, ಕುರುಡರಿಗೆ ದಾರಿ ತಪ್ಪಿಸಿದರೆ ಶಾಪ ಬರುತ್ತೆ, ನ್ಯಾಯ ವಿರುದ್ಧವಾಗಿರ್ತಕ್ಕಂಥ ಒಂದು ಲೈಂಗಿಕತೆ
ತಪ್ಪಾದ ಒಂದು ಸಂಬಂಧಗಳನ್ನ ಇಟ್ಟುಕೊಂಡ್ರೆ ಶಾಪ ಬರುತ್ತೆ. ನರಹತ್ಯ, ಅನ್ಯಾಯವನ್ನ ಮಾಡಿದ್ರು ಕೂಡ ಶಾಪ ಎನ್ನುವಂಥದ್ದು ಬರುತ್ತೆ. ಕಳ್ಳತನ, ಸುಳ್ಳು ಸಾಕ್ಷಿ ಹೇಳಿದ್ರು ಶಾಪ ಬರುತ್ತೆ. ದೇವರಿಗೆ ಕಾಣಿಕೆ ಕೊಡುವುದರಲ್ಲಿ ಲೋಭಿತನ, ಜಿಪುಣತನ ಮಾಡಿದರೆ ಶಾಪ ಎನ್ನುವಂಥದ್ದು ಬರುತ್ತೆ. ಅಸತ್ಯವಾದ ಸುವಾರ್ತೆಯನ್ನ ಸಾರಿದ್ರೆ, ಮಾನವ ನರ ಜನ್ಮದವರಲ್ಲಿ ಮಾತ್ರ ಭರವಸೆ ಇಟ್ಟರು ಕೂಡ ಶಾಪ ಬರುತ್ತೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.